ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಮುಂದಿನ ಜನ್ಮದಲ್ಲಾದರೂ ಅವ್ರಿಗೆ ಎಲ್ಲ ಅಂಗಾಂಗಗಳು ಕೊಟ್ಟು ಎಲ್ಲ ಸಂಪತ್ತು ಭರಿತವನ್ನು ಅವ್ರಿಗೆ ಕೊಟ್ಟು ಅವರು ಕೂಡ ಒಂದು ಸತ್ ಪ್ರಜೆಗಳಾಗಿ ಆಗಲಿಕ್ಕೆ ನಾನು ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳಲ್ಲಿ ಈ ಅಂಗವಿಕಲರ ಪರವಾಗಿ ವೃದ್ಧರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮದಲ್ಲ, ಇದು MTB ಕಟ್ಟಿರೋ ಸಾಮ್ರಾಜ್ಯ ನಮ್ಮದು. ಇದು ನಾನು ಕಟ್ಟಿರೋದಲ್ಲ. ನಾನು ನೆಪ ಮಾತ್ರಕ್ಕೆ ಆ ಸಂಸ್ಥೆಯಲ್ಲಿ ನಾನು ಒಬ್ಬ ಸೇವಕನಾಗಿದ್ದೀನಿ ಅಷ್ಟೇ. ನಾನು ಈ ಸಿದ್ದರಾಮಯ್ಯ ಸರ್ಕಾರನ ಹಲವಾರು ಬಾರಿ ಒತ್ತಾಯ ಮಾಡಿದ್ದೀನಿ. ನೀವು ಚೆನ್ನಾಗಿರೋರಿಗೆಲ್ಲ 2,000 ಕೊಡ್ತಾ ಇದ್ದೀರಾ. ಈ ಬುದ್ಧಿಮಾಂಧವ್ಯ ಅಂಗವಿಕಲರು ಅಂಧರು ನಿರಾಶ್ರಿತರಿದ್ದಾರಲ್ಲ ಅವ್ರಿಗೆ ಯಾಕೆ ನೀವು ಬಡ್ಜೆಟಲ್ಲಿ ಸಾರಿ ಹೆಚ್ಚು ಮಾಡಲಿಲ್ಲ? 75% ಅಂಧರಿಗೆ 75,400 ರೂಪಾಯಿ ಕೊಡ್ತಾ ಇದ್ದಾರೆ. 800 ರೂಪಾಯಿ ಕೊಡ್ತಾ ಇದ್ದಾರೆ. ಇದು 2,000 ಮಾಡ್ಬೋದಾಗಿತ್ತಲ್ಲ ಈ ಸಾರಿ. BBMP ನಾಯಿಗಳಿಗೆ ಬಿರಿಯಾನಿ ಹಾಕ್ತವ್ರೆ. ಆದರೆ ಎಷ್ಟೋ ಜನ ನಿರಾಶ್ರಿತರು ಊಟ ಇಲ್ಲದವ್ರೆ. ನಾನು ಹೇಳ್ತೀನಿ, ನಿರಾಶ್ರಿತರ ಆಶ್ರಮ ಉಳಿದಾವಲ್ಲ ಅವ್ರಿಗೆ ಅಕ್ಕಿ ಆದರೂ ಕೊಡಿ. ರಾಜ್ಯದಲ್ಲಿರುವ ಎಲ್ಲ ಅಂಧರಿಗೆ ಅವರ ಮುಂದಿನ ಜನ್ಮದಲ್ಲಿ ಎಲ್ಲ ಅಂಗಾಂಗಗಳನ್ನು ಕೊಟ್ಟು ಅವರಿಗೆ ಸಿರಿ ಸಂಪತ್ತು ನೀಡಲಿ ಎಂದು ನಾನು ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಎಲ್ಲ ದೇವರುಗಳಲ್ಲಿ ಕೋಟಿ ಕೋಟಿ ನಮನಗಳಿಂದ ಪ್ರಾರ್ಥನೆ ಮಾಡುತ್ತೇನೆ ಎಂದು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ MTB ನಾಗರಾಜ್ ತಮ್ಮ ನಿವಾಸದ ಬಳಿ ತಿಳಿಸಿದ್ದಾರೆ. ಹೌದು, ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ MTB ನಾಗರಾಜ್ ಅವರು ತಮ್ಮ ನಿವಾಸದಲ್ಲಿ ಪ್ರತಿ ತಿಂಗಳ 12ನೇ ತಾರೀಕು ಅಂಧರಿಗೆ ಮಾಸಾಶನ ಹಾಗೂ ಅನುದಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದು, ಅದರಂತೆ ಇಂದು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೆಡ್ಶೀಟ್, ಸೀರೆ, 500 ರು ಮಾಸಾಶನ ಸಹಾಯ ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸಿ ನಂತರ ಮಾತನಾಡಿದ ಅವರು, ಸರ್ಕಾರ ಶೇಕಡಾ 70% ಮೇಲ್ಪಟ್ಟ ಅಂಧರಿಗೆ 1,400 ಹಾಗೂ ಶೇಕಡಾ 50% ಮೇಲ್ಪಟ್ಟ ಅಂಧರಿಗೆ ನೀಡುತ್ತಿರುವ 800 ಮಾಸಾಶನದಿಂದ ಅಂಧರು ಜೀವನ ನಡೆಸಲು ಕಷ್ಟಕರವಾಗುತ್ತಿದೆ. ಆರೋಗ್ಯಕರವಾಗಿರುವವರಿಗೆ 2,000 ನೀಡುತ್ತಿರುವಾಗ ಅಂಧರಿಗೆ ಮಾಸಾಶನ ಹೆಚ್ಚಳ ಮಾಡಿ ಅವರಿಗೆ ಜೀವನ ನಡೆಸಲು ಸರ್ಕಾರ ಮುಂದಾಗಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು BBMP ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ನೀಡಿರುವ ಸರ್ಕಾರ ರಾಜ್ಯದ ಅನಾಥ ಆಶ್ರಮಗಳಿಗೆ ಉಚಿತವಾಗಿ ಅಕ್ಕಿ, ದವಸ ಧಾನ್ಯ ನೀಡಿದರೆ ಅವರ ಜೀವನೋಪಾಯಕ್ಕೆ ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಬಜೆಟ್ನಲ್ಲಿ ಇದಕ್ಕೆ ಅನುದಾನ ಮೀಸಲು ಇಡಬೇಕು ಎಂದು ತಿಳಿಸಿದ್ದಾರೆ. ಹಾಗೂ ಇಂದಿನ ಜನ್ಮದಲ್ಲಿ ಯಾವುದೋ ದೋಷದ ಫಲ ಈ ಜನ್ಮದಲ್ಲಿ ಇವರೆಲ್ಲ ಅಂಧರಾಗಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಮುಂದಿನ ಜನ್ಮದಲ್ಲಿ ಎಲ್ಲಾ ಅಂಗಾಂಗಗಳನ್ನ ಕೊಟ್ಟು ಅವರಿಗೆ ಸಿರಿ ಸಂಪತ್ತನ್ನ ನೀಡಲಿ ಎಂದು ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಎಲ್ಲಾ ದೇವರುಗಳಲ್ಲಿ ಕೋಟಿ ಕೋಟಿ ನಮನಗಳಿಂದ ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಈ ವರ್ಷ 20ನೇ ತಾರೀಕು ನಮ್ಮ ಹುಟ್ಟುಹಬ್ಬದ ಅಂಗವಾಗಿ ಈ ಪ್ರತಿ ತಿಂಗಳು ಕೂಡ ಅಂಧರಿಗೆ 12ನೇ ತಾರೀಕು ಒಂದು 800 ಅಂಧ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ, ಅದ್ರ ಜೊತೆಯಲ್ಲಿ ಪ್ರತಿಯೊಬ್ಬರಿಗೂ ಸ್ಟಿಕ್ ಕೊಡುವಂಥದ್ದು, ಅವ್ರಿಗೆ ಪ್ರತಿ ತಿಂಗಳು 500 ಕೊಡುವಂಥದ್ದು ಕೊಟ್ಕೊಂಡು ಬಂದಿದ್ದೀವಿ ನಾವು. ಅದೇ ರೀತಿಯಾಗಿ ಈ ತಿಂಗಳಲ್ಲಿ ನಮ್ಮ ಹುಟ್ಟು ಹಬ್ಬ ಇದೆ 20ನೇ ತಾರೀಕು. ಅದಕ್ಕೆ ಮುಂಗಡವಾಗಿ ಕಂಬಳಿ, ಸೀರೆ, ಶಾಲ್ವಾ ಇದೆಲ್ಲ ಅವ್ರಿಗೆ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಕೇಕ್ ಕತ್ತರಿಸಿ ಅವ್ರಿಗೆ ಸ್ವೀಟ್ ಉಣಿಸಿ ಅವ್ರ ಮನಸ್ಸು ಖುಷಿಪಡಿಸಿ ಸಂತೋಷಪಡಿಸಲಿಕ್ಕೆ ಇವತ್ತು ಇವರೆಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳು, ಬೇಕಾದಷ್ಟು ಜನ ಇವತ್ತು ಅವರು ಸೇವೆ ಮಾಡ್ತಕ್ಕಂಥವ್ರು. ನಾವೆಲ್ಲರೂ ಸೇರಿ ಅವರ ಜೊತೆಯಲ್ಲಿ ಅಂಧರು ಮತ್ತು ಅಂಗವಿಕಲರ ಜೊತೆಯಲ್ಲಿ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವ್ರಿಗೆ ಕೂಡ ಸ್ವೀಟು ಉಣಿಸಿದ್ದೀವಿ. ಅದಕ್ಕೆ ನಾನು ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ತೀನಿ ಅಂದರೆ, ಇವರು ಪೂರ್ವ ಜನ್ಮದ ಯಾವುದೋ ಒಂದು ಕರ್ಮದ ಫಲವೋ ಅಥವಾ ಏನೋ ಒಂದು ಫಲದಿಂದ ಅವರಿವತ್ತು ಅಂಧರಾಗಿದ್ದಾರೆ. ಹಾಗಾಗಿ ನಾನು ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನೆ, ಅವ್ರಿಗೆ ಮುಂದಿನ ಜನ್ಮದಲ್ಲಾದರೂ ಅವ್ರಿಗೆ ಎಲ್ಲ ಅಂಗಾಂಗಗಳು ದೇವರು ಒಳ್ಳೆಯ ರೀತಿಯಾಗಿ ಕೊಟ್ಟು ಮತ್ತು ಒಳ್ಳೆಯ ಪುನರ್ಜನ್ಮ ಆವಾಗಿ ಹುಟ್ಟಿ ಅವರು ಎಲ್ಲ ಸುಖ ಸಂತೋಷಗಳನ್ನು ಅನುಭವಿಸುವಂಥ ಒಂದು ಜನ್ಮ ಕೊಡಲಿ ಅಂತ ನಾನು ಮಂಜುನಾಥ ಸ್ವಾಮಿ ದೇವರಲ್ಲಿ ಅವ್ರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ.
ಏಕೆಂದರೆ ಅವ್ರ ಕಷ್ಟ ಏನು ಅಂತ ನಮಗೆ ಗೊತ್ತಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 16 ಜಿಲ್ಲೆಗಳಿಂದ ಬಂದಿದ್ದಾರೆ. ಬೆಳಗಾವಿ, ರಾಯಚೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ತುಮಕೂರು, KR ಪೇಟೆ, ಮಧುಗಿರಿ, ಕೋಲಾರ, ಆನೇಕಲ್ಲು, ಬೆಂಗಳೂರು, KGF ಹಿಂಗೆ 16 ಜಿಲ್ಲೆಗಳಿಂದ ಬಂದಿದ್ದಾರೆ. ನಮಗೆ ದೇವರು ಎಲ್ರಿಗೂ ಎಲ್ಲ ಅಂಗಾಂಗಗಳು ಕೊಟ್ಟು ಒಂದೊಂದು ಸಾರಿ ನಾವು 100 ಅಡಿ ಹೋಗೋಕ್ಕಾಗಲ್ಲ, ಕಣ್ಣಿಲ್ದ್ರೆ ಹೋಗ್ತೀರ ನಾವು, ಆಗತ್ತೆ ನಮ್ಮ ಕೈನಲ್ಲಿ. ಅವ್ರಿಗೆ ಬೆಳಗಾಮಿಂದ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ದೈವ ಶಕ್ತಿ ಏನಿರ್ಬೋದು, ದೇವರ ಅನುಗ್ರಹ ಅವ್ರಿಗೆ ಏನಿರ್ಬೋದು ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು. ಈಗ ನಿಮಗೆ ಇಲ್ಲಿ ಮೀಡಿಯಾಗಳವ್ರು ಇದ್ದೀರಾ, ನಿಮಗೆ ಕಣ್ಣು ಕಟ್ತೀನಿ, ಆ ಮೇನ್ ರೋಡ್ಗೆ ಹೋಗಿ ಬಂದುಬಿಡಿ, ಬಂತೆ ನಿಮ್ಗೆ 5,000 ಕೊಡ್ತೀನಿ. ನೀವೇ ಆಗಲಿ ನಾವೇ ಆಗಲಿ, ಈಗ ನನಗೆ ಆದರೂ ಕಟ್ಟಿಬಿಟ್ರೆ ನಾನು ಓದ್ತೀನ ಆತದು ಹೋಗಕ್ಕ. ಅದರಿಂದ ನಾನು ಮತ್ತೆ ಭಾಳಷ್ಟು ಜನ ನಮ್ಮ ಸ್ನೇಹಿತರು, ನಮ್ಮ ಗ್ರಾಮಸ್ಥರು ಬಂದು ಇವ್ರಿಗೆ ಊಟ ಬಡಿಸೋವಂಥದ್ದು, ಅವ್ರಿಗೆ ಕೈ ತೊಳಸೋವಂಥದ್ದು, ಮತ್ತು ಅವ್ರು ಕರ್ಕೊಂಡೋಗಿ ಟಾಯ್ಲೆಟಿಗೆ ಬಿಡುವಂಥದ್ದು, ಅವ್ರು ಕರ್ಕೊಂಬಂದು ಊಟಕ್ಕೆ ಕುಂಡ್ರಿಸೋವಂಥದ್ದು. ಈಗ ಭಾಳಷ್ಟು ಜನ ನಮ್ಮ ಗ್ರಾಮದ ನಮ್ಮ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳು, ಇವರೆಲ್ಲ ನಮ್ಮ ಜೊತೆಯಲ್ಲಿರೋರೆಲ್ಲ ಅವ್ರು ಸೇವೆ ಮಾಡ್ತಾಯಿದ್ದಾರೆ ಪ್ರತಿ ತಿಂಗಳು ಕೂಡ. ಅವ್ರಿಗೆ ನಾನು ದೇವರಲ್ಲಿ, ಮಂಜುನಾಥ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವ್ರಿಗೆ ಮುಂದಿನ ಜನ್ಮದಲ್ಲಾದರೂ ಅವ್ರಿಗೆ ಎಲ್ಲ ಅಂಗಾಂಗಗಳು ಕೊಟ್ಟು, ಎಲ್ಲ ಸಂಪತ್ತು ಭರಿತವನ್ನು ಅವ್ರಿಗೆ ಕೊಟ್ಟು, ಅವರು ಕೂಡ ಒಂದು ಪ್ರಜೆಗಳಾಗಿ ಆಗಲಿಕ್ಕೆ ನಾನು ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳಲ್ಲಿ ಈ ಅಂಗವಿಕಲರ ಪರವಾಗಿ, ವೃದ್ಧರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಸಿದ್ದರಾಮಯ್ಯ ಸರ್ಕಾರನ ಹಲವಾರು ಬಾರಿ ಒತ್ತಾಯ ಮಾಡಿದ್ದೀರಿ. ನೀವು ಚೆನ್ನಾಗಿರೋರಿಗೆಲ್ಲ 2,000 ಕೊಡ್ತಾಯಿದ್ದೀರಾ. ಈ ಬುದ್ಧಿಮಾಂದವ್ಯ, ಅಂಗವಿಕಲರು, ಅಂಧರು, ನಿರಾಶ್ರಿತರಿದ್ದಾರಲ್ಲ, ಅವ್ರಿಗೆ ಯಾಕೆ ನೀವು ಬಡ್ಜೆಟಲ್ಲಿ ಸಾರಿ ಹೆಚ್ಚು ಮಾಡಲಿಲ್ಲ? ಮಾಡಬೇಕಾಗಿತ್ತಲ್ಲ. 75% ಅಂಧರಿಗೆ 75,400 ರೂಪಾಯಿ ಕೊಡ್ತಾ ಇದ್ದಾರೆ. 800 ರೂಪಾಯಿ ಕೊಡ್ತಾ ಇದ್ದಾರೆ. ಇದು 2,000 ಮಾಡ್ಬೋದಾಗಿತ್ತಲ್ಲ ಈ ಸಾರಿ. ಅದರ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ, ಮುಂದಿನ ಬಡ್ಜೆಟಲ್ಲಾದರೂ ಅಂಧರು, ಅಂಗವಿಕಲರು, ನಿರಾಶ್ರಿತರು, ಬುದ್ಧಿಮಾಂದ್ಯದವರು ಇವ್ರಿಗೆ ಮುಂದಿನ ಬಡ್ಜೆಟಲ್ಲಾದರೂ ಒಂದು 2,000 ಮಾಡಿ ಅಂಥೇಳಿ ಈ ಕಾಂಗ್ರೆಸ್ ಸರ್ಕಾರನ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ನಾನು ಅವರ ಪರವಾಗಿ, ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಂಗವಿಕಲರ ಪರವಾಗಿ ನಾನು ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ತೀನಿ. ಮೀಡಿಯಾದವ್ರು ಹೇಳಬೇಕು, PPMP ನಾಯಿಗಳಿಗೆ ಬಿರಿಯಾನಿ ಹಾಕ್ತವ್ರೆ ಅಂದರೆ ಎಷ್ಟೋ ಜನ ನಿರಾಶ್ರಿತರು ಊಟ ಇಲ್ದವ್ರೆ. ನಾನು ಹೇಳ್ತೀನಿ, ನಿರಾಶ್ರಿತರ ಆಶ್ರಮಗಳಿದಾವಲ್ಲ, ಅವ್ರಿಗೆ ಅಕ್ಕಿ ಆದರೂ ಕೊಡಿ ಅಂತ. ತಿಂಗಳು ಸುಮಾರು ಒಂದು 3,000-4,000 ಇದ್ದಾವೆ. ಅವ್ರಿಗೆ ಸರ್ಕಾರ ಎಲ್ರಿಗೂ ಅಕ್ಕಿ ಕೊಡ್ತಾರೆ. ಅವ್ರಿಗೂ ಆಶ್ರಮಗಳು ಗುರುತು ಮಾಡಿ ಅವ್ರಿಗೆ ಅಕ್ಕಿ ಆದರೂ ಕೊಟ್ಟರೆ ಬೇರೆ ಬೇಳೆಕಾಳು, ಎಣ್ಣೆ ಅವರಾದರೂ ಹಾಕ್ಕೊಳ್ತಾರೆ. ಸರ್ಕಾರ ಅದಾದರೂ ಕೊಡಿ ಅಂತ ಸರ್ಕಾರನ ನಿಮ್ಮ ಮೂಲಕ, ಈ ಮೀಡಿಯಾಗಳವ್ರ ಮೂಲಕ ಒತ್ತಾಯ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಾ ಅಂತ ಹೇಳಿ. ನಾವು ಹೊಸಕೋಟೆ ತಿರುಮಚಟ್ಟಹಳ್ಳಿ ಕ್ರಾಸು ಬಳಿ ಒಂದು ವೃದ್ಧಾಶ್ರಮವನ್ನು ನಾವು ಮಾಡ್ಕೊಂಡಿದ್ದೀವಿ. ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ. ನಾನು ಒಂದು 6 ವರ್ಷದ ಹಿಂದೆ ಸುಮಾರು ಒಂದು 10 ಜನಕ್ಕೆ ಒಂದು ಆಸರೆ ಕೊಡಬೇಕು ನಿರಾಶ್ರಿತರಿಗೆ ಅಂತೇಳಿ ಒಂದು ಆಶ್ರಮವನ್ನು ಕಟ್ಕೊತೀನಿ. ಆಗ ನಾನು MTB ನಾಗರಾಜಣ್ಣನವ್ರ ಜೊತೆ ಒಂದು ರಾಜಕೀಯದಲ್ಲಿ ಸಕ್ರಿಯವಾಗಿ ಒಂದು ಮಹಿಳಾ ಅಧ್ಯಕ್ಷರಾಗಿ ನಾನು ಅವ್ರ ಜೊತೆ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಆಗ ಅಣ್ಣನಿಗೆ ಹೇಳಿದೆ, ಆಗ ಆಶ್ರಮಗಳ ಬಗ್ಗೆ ಯಾವುದಕ್ಕೂ ಅಣ್ಣ ಅಷ್ಟು ಚೆನ್ನಾಗಿ ಹೋಗ್ತಾ ಇರಲಿಲ್ಲ. ಫಸ್ಟು ಅವರ ಒಂದು ಕ್ಷೇತ್ರದಲ್ಲಿ, ಅವರು ಶಾಸಕರಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಆಶ್ರಮ ಮಾಡಿದಂದರೆ ನಾನೇ ಫಸ್ಟು. ಹಾಗಾಗಿ ಅಣ್ಣ ಸರಿ ಆಯಿತು ಮಾಡಮ್ಮ, ಏನೋ ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಖಾಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ನಾನು ಒಂದು 10 ಜನಕ್ಕೆ ಒಂದು ಆಶ್ರಯ ಕೊಡಬೇಕು ಅಂತೇಳಿ ಒಂದು ಆಶ್ರಮ ಸ್ಟಾರ್ಟ್ ಮಾಡಿದೆ. ಬಂದು ನೋಡಿ 10 ಜನದಿಂದ ಇವತ್ತು 80 ಜನದವರೆಗೂ ಒಂದು ಮಲಗೋದಕ್ಕೆ ದಿವಾನ ಆಗಿರ್ಬೋದು,
ಅವರು ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಟಿ ವಿ ಆಗಿರ್ಬೋದು, ಒಂದು ಫ್ರಿಡ್ಜ್ ಆಗಿರ್ಬೋದು, ಒಂದು ವಾಷಿಂಗ್ ಮಿಷಿನ್ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಪ್ರತಿ ತಿಂಗಳು ಒಂದು ಅವರಿಗೆ ಆಹಾರ ಊಟ ಮಾಡೋದಕ್ಕೆ ರೇಷನ್ ಆಗಿರ್ಬೋದು, ಪ್ರತಿಯೊಂದು 6 ವರ್ಷದಿಂದ ನಿರಂತರವಾಗಿ ಅವರು ಮಾಡ್ಕೊತಾ ಬರ್ತಾ ಇದ್ದಾರೆ. ಹಾಗೆ ನೋಡಿ, ಇವತ್ತು ನೀವೆಲ್ಲ ನೋಡಿದಾಗೆ ಇಲ್ಲಿ ಅಂಗವಿಕಲರಿಗೆ ಒಂದು ಹಬ್ಬದ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಅವ್ರಿಗೆ ದುಡ್ಡು ಕೊಟ್ಟು, ಸ್ಯಾರಿ ಕೊಟ್ಟು, ಅವ್ರಿಗೆ ಹೊಚ್ಕೊಳ್ಳೋದಕ್ಕೆ ರೋಡ್ ಸೈಡಲ್ಲಿ ಇರ್ತಾರೆ, ಚಳಿಗಾಲ ಅಂತೇಳಿ ಒಂದು ಬೆಡ್ಶೀಟ್ ಕೊಟ್ಟು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಮಾಡ್ಕೊಬೇಕು ಅಂತೇಳಿ ಅವ್ರ ಮುಂದೆ ಇವತ್ತು ಕೇಕ್ ಕಟ್ ಮಾಡಿ ನಾವೆಲ್ಲರೂ ಕೂಡ ಬಂದು ಕೈ ಜೋಡಿಸಿ ಅವ್ರಿಗೆ ಸಹಾಯನ ಮಾಡಿದ್ದೀವಿ. ಹಾಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ವೃದ್ಧಾಶ್ರಮಗಳನ್ನು ಮಾಡ್ಕೊಂಡಿದ್ದಾರೆ, ಅಂಗವಿಕಲಾಶ್ರಮಗಳು ಮಾಡ್ಕೊಂಡಿದ್ದಾರೆ, ಅಲ್ಲೆಲ್ಲ ಕೂಡ 20ನೇ ತಾರೀಕು MTB ನಾಗರಾಜಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಆಶ್ರಮಗಳಲ್ಲಿ ಒಂದು ಊಟದ ವ್ಯವಸ್ಥೆ, ಸಿಹಿ ಊಟದ ವ್ಯವಸ್ಥೆಯನ್ನು ಮಾಡಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ನಾವು ಹೇಳೋದಷ್ಟೇ, ಎಲ್ಲ ಆಶ್ರಮಗಳ ಪರವಾಗಿ, ಎಲ್ಲ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಇದ್ದೀವಿ. ನಮಸ್ತೆ, ನನ್ನ ಹೆಸರು ಗೀತಮ್ಮ ಅಂತ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗಾಣದ ಹುಣಸೆ ಎನ್ನುವ ಒಂದು ಗ್ರಾಮದಲ್ಲಿ ನಾನು 120 ಜನ ನಿರಾಶ್ರಿತರ ಸೇವೆನ ಮಾಡ್ತಾಯಿದ್ದೀನಿ. ಮೊದಲು ಬೆಂಗಳೂರು ಪಟ್ಟಣದಲ್ಲೇ ಮಾಡ್ತಾಯಿದ್ದೆ. ಬಾಡಿಗೆ ಕಟ್ಟೋಕ್ಕಾಗದೆ ನಾನು ಆಶ್ರಮ ಕ್ಲೋಸ್ ಮಾಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ನಾನು ಅಪ್ಪನ ಜೊತೆ ಮಾತಾಡಿ, ಅಪ್ಪ ನಾನು ಸೇವೆ ಮಾಡೋಕ್ಕೆ ತುಂಬ ಇಷ್ಟ, ಆದರೆ ನನಗೆ ಮುಂದೆ ಏನು ಮಾಡೋಕ್ಕೆ ನನಗೆ ಬ್ಯಾಕ್ ಸಪೋರ್ಟ್ ಇಲ್ಲ, ನನ್ನ ಜೊತೆ ನನಗೆ ಇಟ್ಟಿಗೆ ಕೊಡಿಸಿ ಒಂದು ಕಟ್ಟಡನ ಕಟ್ಕೊಡಿ, ನಾನು ಸೇವೆ ಮಾಡ್ತೀನಿ ಅಂತ ಕೇಳಿಕೊಂಡೆ. ಅಪ್ಪ ನನಗೆ ಇವತ್ತೇನು ತಳಪಾಯ ಹಾಕಿದ ದಿನದಿಂದ ಇವತ್ತೇನು 120 ಜನ ಊಟ ಮಾಡ್ತಿದ್ದಾರೆ, ಇದುವರೆಗೂ ಆಶ್ರಮದಲ್ಲಿ ಒಂದು ಗ್ರೈಂಡ್ರ್ ಆಗಿರಬೇಕು, ರೇಷನ್ ಆಗಿರಬೇಕು, UPS ಇಂದ ಹಿಡಿದು ಪ್ರತಿಯೊಂದು ದಿನಸಿ ಸಾಮಗ್ರಿ ಕೂಡ ಅಪ್ಪನೇ ಕೊಡಿಸಿರೋದು ನನಗೆ. ಇವತ್ತು ನನ್ನ ಆಶ್ರಮದಲ್ಲಿ ಒಂದು ಚಮಚ ಇದೆ ಅಂದರೂ MTB ಅಪ್ಪನ ಹೆಸರಲ್ಲಿ ಬಿಲ್ಲಿದೆ. ಯಾಕೆ ಮಾಡಿಸ್ತೀನಿ ನಾನು ಅಂತಂದರೆ, ಜನ್ಮ ಕೊಟ್ಟಿದ್ದ ತಂದೆ ನನ್ನ ಜೀವನ ರೂಪಿಸ್ಕೊಳ್ಳೋಕ್ಕೆ ದಾರಿ ಆಗಲಿಲ್ಲ. ಈ ತಂದೆ ನನ್ನ ಜೀವನ ರೂಪಿಸ್ಕೊಟ್ರು. ನನ್ನ ಕ್ಷಣದಲ್ಲೂ ನನಗೇನು ಬೇಕು ಅನ್ನೋದನ್ನು ಆ ತಂದೆ ಮುಂದೆ ನಿಂತ್ಕೊಂಡು ಕೊಡ್ತಾ ಬಂದರು. ಎಷ್ಟೋ ಸತಿ ಸಾವಾದಾಗ ಹೆಣಗಳು ತೊಗೊಂಡೋಗಿ ಉಣೋದಕ್ಕೆ ದುಡ್ಡಿಲ್ಲದೆ 3 ದಿನ ನನ್ನ ಆಶ್ರಮದಲ್ಲಿ ಹೆಣಗಳು ನಿಂತು, ಯಾಕಂದರೆ ಹಳ್ಳಿಗಾಡಲ್ಲಿ ನನ್ನ ಆಶ್ರಮ ನಡೀತಾ ಇರೋದು. ಆ ಟೈಮಲ್ಲಿ ಅಪ್ಪ ನನ್ನ ಆಶ್ರಮದಲ್ಲಿ ಈ ಥರ ಸತ್ತೋಗಿದ್ದಾರೆ, ಅವ್ರನ್ನ ತೊಗೊಂಡೋಗಿ ನಾನು ಹೆಣ ಉಣೋಕ್ಕಾಗ್ತಾ ಇಲ್ಲ ನನಗೆ ಅಂದಾಗ, ಆ ಕ್ಷಣದಲ್ಲಿ ತೊಗೊಂಡೋಗಿ ಅವ್ರ ಹೆಣ ಊತ್ಬಿಟ್ಟು, ಬಾಪ ನೀನು ಅವ್ರದ್ದೇನಿದೆಯೋ ಅಂತಿಮ ಕಾರ್ಯಗಳನ್ನ ನಡೆಸ್ಕೊಡು ಅಂತ ಹೇಳಿಬಿಟ್ಟು ಆ ಕ್ಷಣದಲ್ಲಿ ದುಡ್ಡು ಹಾಕಿ ಅವರ ಕಾರ್ಯಗಳನ್ನ ನೆರವೇರಿಸಿದ್ದಾರೆ. ಊಟ ಕೊಡೋದು ಅಲ್ಲದೆ, ರೇಷನ್ ಕೊಡೋದು ಅಲ್ಲದೆ, ಇಟ್ಟಿಗೆ ಕೊಡೋದು ಅಲ್ಲದೆ, ಶೀಟು, ಆಶ್ರಮಗಳಲ್ಲಿ ಏನು ಬೇಕೋ ಅದನ್ನು ಕೊಡೋದು ಅಲ್ಲದೆ, ಅನಾಥ ಶವಗಳ ಸಂಸ್ಕಾರಕ್ಕೂ ಕೂಡ ಆ ತಂದೆ ನನ್ನ ಆಶ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ. ನಾಗರಾಜ್ ಸರ್ ಅಪ್ಪಗೆ ಬರ್ತ್ಡೇ ಇದೆ, ಅದಕ್ಕೋಸ್ಕರ ಬಂದು ವಿಶ್ ಮಾಡೋಣ ಅಂತ ಬಂದಿದ್ದೀವಿ ಸರ್. ಸಾರಿ ಕೊಟ್ಟರು ಸರ್ ಲೇಡೀಸ್ಗೆ, ಮತ್ತು ಊಟ ವ್ಯವಸ್ಥೆ ಮಾಡಿದ್ದಾರೆ ಅಪ್ಪಾಜಿಯವರು, ಮತ್ತು ದುಡ್ಡು ಕೊಟ್ಟಿದ್ದಾರೆ ಸರ್ ನಮಗೆ ಖರ್ಚಿಗೆ 500 ಸರ್. ತುಂಬ ಪ್ರತಿಯೊಬ್ಬರಿಗೂ ಸ್ವಲ್ಪ ಜನಕ್ಕೆ ಶುಗರ್ ಪೇಷಂಟ್ ಇರ್ತಾರೆ, ಸ್ವಲ್ಪ BP ಶುಗರು ಎಲ್ಲ ಇರುತ್ತೆ, ಅವ್ರಿಗೆಲ್ಲ ತುಂಬ ಅವಕಾಶ ಅಮೌಂಟ್ ಕೊಟ್ಟಿದ್ದಾರೆ. ಮೆಡಿಷನ್ಗೆ ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ ಅಂತ ನಾವು ಬಯಸ್ತೀವಿ ಸರ್. ಆ ಸರ್ಗೆ ಒಳ್ಳೇದಾಗಲಿ, ಅವ್ರ ಫ್ಯಾಮ್ಲಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸುತ್ತೀವಿ ಸರ್. ಸರ್, ನಮ್ಮ ಹೆಸರು ಶಾರದಮ್ಮ ಅಂತ, ಯಲಹಂಕದಿಂದ ಬರ್ತಾಯಿದ್ದೀವಿ. ಆದರೆ ನಾವು 20 ವರ್ಷದಿಂದ ಬರ್ತೀವಿ ಇಲ್ಲಿಗೆ. ಆದರೆ ಅವರು ನಮ್ಗೆ ಸಹಾಯ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಸರ್. ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ, ಮತ್ತು ನಮಗೆಲ್ಲ ಊಟ ಮಾಡೋವಾಗ ತುಂಬ ಕೋಪ್ರೇಟ್ ಮಾಡ್ತಾರೆ. ಈ ಥರ ಯಾರು ಇದು ರಾಜಕೀಯ ವ್ಯಕ್ತಿಗಳು ಇಲ್ಲ ಸರ್, ಅಷ್ಟು ದಾನ ಮಾಡ್ತಾಯಿದ್ದಾರೆ. ಮತ್ತು ನಮ್ಮಂಥವ್ರಿಗೆ ಒಂಥರ ಇದು ನಮ್ಮಂಥವ್ರನ್ನೇ ಹುಡುಕಿ ಮಾಡ್ತಾ ಇದ್ದಾರಲ್ಲ, ಅದರಿಂದ ಅವ್ರಿಗೆ ಇನ್ನೂ 1000 ವರ್ಷ ಆಯಿಸ್ಕೊಳ್ಳಿ. ಇವತ್ತು ಈಗ ಸದ್ಯಕ್ಕೆ ಇವತ್ತು ಅವ್ರ ಬರ್ತ್ಡೇ, ಅವ್ರಿಗೆ 100 ವರ್ಷ ಆಯಿಸ್ಕೊಡ್ಲಿ, ಅವ್ರ ಕುಟುಂಬ ಚೆನ್ನಾಗಿರಲಿ, ದೇವ್ರು ಇನ್ನೂ ಆಶೀರ್ವದಿಸ್ರಿ ಸರ್. ನಮ್ಮಂಥವ್ರ ಆಶೀರ್ವಾದದಿಂದ ಅವ್ರು ಚೆನ್ನಾಗಿರ್ಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಬಂದಂತಹ ಎಲ್ಲರಿಗೂ ವಿವಿಧ ಬಗೆಯ ಮುದ್ದೆ, ಕಾಳು ಸಾರು, ಅನ್ನ, ರಸಂ, ಜಾಂಗೀರ್, ಮೈಸೂರು ಪಾಕ್, ಮಜ್ಜಿಗೆ, ಹಪ್ಪಳ ಸೇರಿದಂತೆ ಭರ್ಜರಿ ಭೋಜನವನ್ನ ನೀಡಿ ಅಂತರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ.